ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ 26ನೆಯ ತಿರುನಾಮ ಶರ್ವಃ ಅಂತ. ಬ್ರಹ್ಮನಿಗೆ ಮೊದಲು 5 ಮುಖಗಳು ಇತ್ತು. 5 ಮುಖಗಳು ಇದ್ದುದರಿಂದ ಬ್ರಹ್ಮನಿಗೆ ತುಂಬಾ ಹೆಮ್ಮೆ. 5ನೆಯ ಮುಖ ಅನ್ನೋದು ಈ 4 ಮುಖಗಳ ಮೇಲಿನ ಭಾಗದಲ್ಲಿ ಇತ್ತು, ಆಕಾಶದ ಕಡೆ ಮುಖ ಮಾಡುವ ಹಾಗೆ. ಅದೂ ಅಲ್ಲದೆ ಆ 5ನೇ ಮುಖದಲ್ಲಿದ್ದ ಶಾಖ ತೇಜಸ್ಸು ಯಾವ ದೇವತೆಗಳಿಗೂ ತಡೆಯೋಕೆ ಆಗುತ್ತಾ ಇರಲಿಲ್ಲ. ಹತ್ತಿರ ಹೋದರೇನೆ ಉರಿಯುತ್ತೆ ಅನ್ನುವ ಹಾಗೆ. ಆಗ ಎಲ್ಲ ದೇವತೆಗಳು ಪರಮಶಿವನ ಹತ್ತಿರ ಹೋಗಿ ತಮ್ಮ ಕಷ್ಟವನ್ನ ಹೇಳಿಕೊಳ್ತಾರೆ. ಆಗ ಆ ದೇವತೆಗಳ ಮೇಲೆ ಕರುಣೆ ತೋರಿ ಪರಮಶಿವ ಬ್ರಹ್ಮನ 5ನೇ ತಲೆಯನ್ನು ಕೊಯ್ದು ಬಿಡ್ತಾನೆ. ಆ ತಲೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಪರಮಶಿವ ರುದ್ರ ತಾಂಡವ ಕೂಡ ಆಡ್ತಾನೆ. ಕೈಯಲ್ಲಿ ಕಪಾಲವನ್ನು ಹಿಡಿದುಕೊಂಡಿದ್ದರಿಂದ ಕಪಾಲಿ ಎನ್ನುವ ಹೆಸರು ಕೂಡ ಇದೆ ಶಿವನಿಗೆ. ಬ್ರಹ್ಮನ ಕಪಾಲವನ್ನು ಹಿಡಿದು ನೃತ್ಯ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ ಕಪಾಲಿ. ಇಲ್ಲಿ ಬಂದ ತೊಂದರೆ ಏನು ಅಂದ್ರೆ, ಪರಮಶಿವ ರುದ್ರ ತಾಂಡವ ಆಡಿ ಮುಗಿಸಿದ ಮೇಲೆ ಕೂಡ ಆ ಕಪಾಲ ಅವನನ್ನು ಬಿಟ್ಟು ಕೆಳಗೆ ಇಳಿಯುವುದೇ ಇಲ್ಲ. ಎಷ್ಟು ಬೀಳಿಸೋಕೆ ನೋಡಿದರೂ ಅದು ಕೈಗೆ ಅಂಟಿಕೊಂಡೇ ಇರತ್ತೆ. ಆಗ ಬ್ರಹ್ಮನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾನೆ ಶಿವ. ನಿಮ್ಮ ತಲೆಯನ್ನು ತೆಗೆದದ್ದಕ್ಕೆ ಅಪಚಾರವಾಯಿತು ಅನ್ನಿಸತ್ತೆ. ನಿಮ್ಮ ತಲೆ ನನ್ನ ಕೈಯಲ್ಲಿಯೇ ಅಂಟಿಕೊಂಡು ಬಿಟ್ಟಿದೆ, ಇದು ಯಾವಾಗ ಕೆಳಗೆ ಬೀಳತ್ತೆ ಅಂತ ಕೇಳಿಕೊಂಡಾಗ ಬ್ರಹ್ಮ ಹೇಳ್ತಾನೆ, ನಿನ್ನನ್ನು ನನ್ನನ್ನೂ ಸೃಷ್ಟಿಸಿದವನು ಆ ನಾರಾಯಣ. ಆ ನಾರಾಯಣನ ಹತ್ತಿರವೇ ಹೋಗಿ ಪ್ರಾರ್ಥನೆ ಮಾಡಿಕೋ. ಆ ಪರಮಾತ್ಮನೊಬ್ಬನೇ ನಿನಗೆ ಸಹಾಯ ಮಾಡಬಲ್ಲ. ಆ ಭಗವಂತನ ಕರುಣೆಯಿಂದಲೇ ಈ ಕಷ್ಟ ಪರಿಹಾರ ಆಗತ್ತೆ ಅಂತ ಹೇಳ್ತಾನೆ ಬ್ರಹ್ಮ. ಬ್ರಹ್ಮನನ್ನು ತನ್ನ ನಾಭಿಯ ಕಮಲದಲ್ಲಿ ಸೃಷ್ಟಿಸಿದ ಆ ನಾರಾಯಣ, ಆದರೆ ಈ ಬ್ರಹ್ಮನ ಮಗನೇ ಪರಮಶಿವ. ಆಗ ಶಿವ ಏನು ಮಾಡ್ತಾನೆ ಅಂದರೆ, ತಿರುವಯ್ಯಾರ್ ಹತ್ತಿರ ಇರುವ ತಿರುಕಂಡಿಯೂರ್ ಎನ್ನುವ ದಿವ್ಯ ದೇಶ ಇದೆ. ಅಲ್ಲಿ ತಿರುಕಂಡಿಯೂರಿನ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅಲ್ಲಿನ ಭಗವಂತನನ್ನು ಪ್ರಾರ್ಥಿಸಿಕೊಂಡು ಸೇವೆ ಮಾಡ್ತಾನೆ ಶಿವ. ಆಗ ಭಗವಂತ ಏನು ಮಾಡಿದ, ತನ್ನ ಉಗುರಿನಿಂದಲೇ ತನ್ನ ಎದೆಯ ಭಾಗವನ್ನು ಸೀಳಿಕೊಂಡು ಆ ರಕ್ತವನ್ನು 2 ಕೈಯಲ್ಲಿ ಹಿಡಿದು ಶಿವನ ಕೈಯಲ್ಲಿದ್ದ ಕಪಾಲಕ್ಕೆ ಸುರಿಯುತ್ತಾನೆ. ಆ ರಕ್ತದಿಂದ ತೊಯ್ದ ಬ್ರಹ್ಮನ ತಲೆ ತಾನಾಗಿ ಕೆಳಗೆ ಬಿತ್ತು. ಅದರಿಂದ ಶಿವನಿಗೆ ಬಂದಿದ್ದ ಬ್ರಹ್ಮ ಹತ್ಯಾ ದೋಷ ಕೂಡ ಹೊರಟು ಹೋಯಿತು. ಹೀಗೆ ಪರಮಶಿವನಿಗೆ ಏರ್ಪಟ್ಟ ಶಾಪವನ್ನು ಭಗವಂತ ಹೋಗಲಾಡಿಸಿದ. ಈಗ ಪರಮಶಿವ ಆ ವಿಷ್ಣುವಿನಲ್ಲಿ ಕೇಳ್ತಾನೆ, ನನ್ನ ಶಾಪವನ್ನ ಹೋಗಲಾಡಿಸೋದಕ್ಕೆ ನಿನ್ನ ರಕ್ತವನ್ನೇ ಸುರಿಸಿದೆ, ನಿನ್ನ ಹೃದಯ ಭಾಗವನ್ನು ಸೀಳಿಕೊಂಡು ರಕ್ತ ಕೊಟ್ಟೆ, ನೀನು ಹೀಗೆ ರಕ್ತ ಚೆಲ್ಲಿದೆಯಲ್ಲ ಅಂತ ಕೇಳುವಾಗ ಭಗವಂತ ಹೇಳ್ತಾನೆ, ಇಡೀ ಪ್ರಪಂಚವೆಲ್ಲ ನನ್ನ ದೇಹವೇ ಆಗಿದೆ, ಎಲ್ಲಾ ಜೀವಿಗಳೂ ನನಗೆ ದೇಹವೇ ಆಗಿದೆ. ನಮ್ಮ ಮೈಗೆ ಏನಾದರೂ ಆದರೆ ಕಣ್ಣುಗಳು ಕಣ್ಣೀರು ಹಾಕುವುದಿಲ್ಲವೇ? ಕಾಲಿನಲ್ಲಿ ಪೆಟ್ಟಾಗಿ ರಕ್ತ ಬಂದರೆ ಕಣ್ಣುಗಳು ಕಣ್ಣೀರು ಸುರಿಸತ್ತೆ. ಹಾಗೆಯೇ ನೀನು ನನಗೆ ದೇಹವೇ ಆಗಿದ್ದೀಯೇ. ಮೈಯಲ್ಲಿ ಏನಾದರೂ ಕಷ್ಟವಾದರೆ ಒಳಗಿರುವ ಆತ್ಮವಾಗಿ ನಾನೇ ತಾನೇ ಅದನ್ನು ಸರಿಪಡಿಸಬೇಕು. ಆದ್ದರಿಂದ ನಿನಗೆ ಬಂದ ಕಷ್ಟ ನನಗೆ ಬಂದದ್ದು ಅಂತ ತಿಳಿದು ರಕ್ತ ಸುರಿಸಿ ಅದನ್ನ ಹೋಗಲಾಡಿಸಿದೆ ಅಂತ ಭಗವಂತ ಹೇಳ್ತಾನೆ. ಇವತ್ತಿಗೂ ತಿರುಕಂಡಿಯೂರಿಗೆ ಹೋದರೆ ಶಿವನ ದೇವಸ್ಥಾನ ಇದೆ. ಅಲ್ಲಿ ಬ್ರಹ್ಮಶಿರಕಂಡೀಶ್ವರ ಅಂತ ಬ್ರಹ್ಮನ ಶಿರವನ್ನು ಕೊಯ್ದ ಶಿವನ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಬ್ರಹ್ಮ ಕೂಡ ಇದ್ದಾನೆ. ಸಾಮಾನ್ಯವಾಗಿ ಬ್ರಹ್ಮನ ದೇವಸ್ಥಾನ ಇರುವುದಿಲ್ಲ, ಆದರೆ ಅಲ್ಲಿ ಇದೆ. ಹರಶಾಪ ವಿಮೋಚನ ಭಗವಂತ ಅಂತ ಶಿವನಿಗೆ ಶಾಪ ವಿಮೋಚನೆ ಮಾಡಿದ ಭಗವಂತ ವಿಷ್ಣು ಕೂಡ ಅಲ್ಲಿ ನಮಗೆ ದರ್ಶನ ಕೊಡ್ತಾನೆ. ಒಟ್ಟಿನಲ್ಲಿ ತಿರುಕಂಡಿಯೂರಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ದೇವರುಗಳನ್ನು ದರ್ಶನ ಮಾಡಬಹುದು. ಇಲ್ಲಿ ಬ್ರಹ್ಮ ಶಿವ ಕಂಡೀಶ್ವರ ದೇವಸ್ಥಾನದಲ್ಲಿ ಬ್ರಹ್ಮನು ಶಿವನು ಇದ್ದರೆ, ಹರಶಾಪ ವಿಮೋಚನ
ವಿಮೋಚನಾ ಮಂದಿರದಲ್ಲಿ ಶಿವನ ಶಾಪ ವಿಮೋಚನೆ ಮಾಡಿದ ವಿಷ್ಣುವು ಇದ್ದಾನೆ. ಎಲ್ಲಾ ಜೀವಗಳನ್ನು ತನ್ನ ದೇಹವಾಗಿಯೇ ಇಟ್ಟುಕೊಂಡು ಅವರಿಗೆ ಬರುವ ಕಷ್ಟಗಳನ್ನು ತನ್ನ ಕಷ್ಟವೇ ಅಂತ ತಿಳಿದು ತನ್ನ ಭಕ್ತರ ಕಷ್ಟಗಳನ್ನು ದೂರ ಮಾಡುವುದರಿಂದ ಆ ಭಗವಂತನಿಗೆ ಶರ್ವಃ ಅಂತ ಹೆಸರು. ಇದೇ ಸಿಂಪತಿಗೂ ಎಂಪತಿಗೂ ಇರುವ ಡಿಫರೆನ್ಸ್. ಸಿಂಪತಿ ಸಹಾನುಭೂತಿ ಅಂದ್ರೆ ಅಯ್ಯೋ ಪಾಪ ಕಷ್ಟದಲ್ಲಿ ಇದ್ದಾರಲ್ಲ ಅಂತ ಕರುಣೆ ತೋರಿಸಿ ಒಳ್ಳೆಯ ಮಾತಾಡುವುದು ಅಷ್ಟೇ. ಎಂಪತಿ ಅಂದ್ರೆ ಹಾಗಲ್ಲ, ಬಂದಿರುವ ಕಷ್ಟವನ್ನ ಹೋಗಲಾಡಿಸೋದಕ್ಕೆ ಸಹಾಯ ಮಾಡುವುದು ಅಂತ. ಅದನ್ನೇ ಆ ಭಗವಂತ ಮಾಡಿದ್ದು ಶಿವನಿಗೆ. ಈ ಎಂಪತಿಯಿಂದ ತನ್ನ ಭಕ್ತರಿಗೆ ಅನುಗ್ರಹ ಮಾಡುವುದರಿಂದ ಅವನಿಗೆ ಶರ್ವಃ ಅಂತ ಹೆಸರು. ನಾವು ಕೂಡ ಶರ್ವಾಯ ನಮಃ ಅಂತ ಈ ತಿರುನಾಮವನ್ನು ಹೇಳುತ್ತಾ ಹರಶಾಪ ವಿಮೋಚನೆ ಮಾಡಿದ ಈ ಭಗವಂತನನ್ನು ನೆನೆದರೆ ನಮಗೆ ಏನೇ ಕಷ್ಟ ಬಂದರೂ ಸುಲಭವಾಗಿ ಅದನ್ನು ಹೋಗಲಾಡಿಸುತ್ತಾನೆ ಆ ಪರಮಾತ್ಮ. ನಾವು ಆ ಪರಮಾತ್ಮನಿಗೆ ಶರಣಾಗಬೇಕು ಅಷ್ಟೇ. ಈ ಜೀವ ಜಗತ್ತು ಎಲ್ಲವೂ ಆ ಪರಮಾತ್ಮನೇ ಆಗಿರುವಾಗ ಅವನಿಗಲ್ಲದೆ ಇನ್ಯಾರಿಗೆ ಶರಣಾಗಬೇಕು ನಾವು? ಮುಂದಿನ 27ನೆಯ ತಿರುನಾಮ ಶಿವಃ ಅಂತ. ಶಿವಃ ಅನ್ನುವುದು ಪರಮಶಿವನ ಹೆಸರೇ ಅಥವಾ ವಿಷ್ಣುವಿನ ಹೆಸರೇ ಅಂತ ಮುಂದಿನ ಸರಣಿಯಲ್ಲಿ ತಿಳಿದುಕೊಳ್ಳೋಣ. ಶರ್ವಃ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಕೇಳುಗರೆ. ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕೇಳುಗರೆ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಶರ್ವಾಯ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.